ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಶ್ರೀದೇವಿ. ನನ್ನ ಶ್ರೀದೇವಿ ಮೂರ್ತಿ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆಲ್ಲ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ 39ರ ಬೋಟ್ ನೆಕ್ ವಿತ್ ಕಟೋರಿ ಬ್ಲೌಸ್ ಹೇಳ್ಕೊಡ್ತಿದ್ದೇನೆ. ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೇನೆ. ಎಲ್ಲಿ ಏನೇನು ಚಿಕ್ಕ ಚಿಕ್ಕ ಮಿಸ್ಟೇಕ್ಗಳು ಬರುತ್ತೆ ಅಂತ ಎಲ್ಲ ಹೇಳ್ಕೊಟ್ಟಿದ್ದೇನೆ. ನೋಡಿ ಯಾವ ರೀತಿ ಹಾಕಬೇಕು ಅಂತ ಸರಿಯಾಗಿ ನೋಡಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಕಟಿಂಗ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ. ಬನ್ನಿ ಈಗ ಯಾವ ರೀತಿ ಕಟಿಂಗ್ ಮಾಡೋಣ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದು 39ರ ಎದೆ ಸುತ್ತಳತೆ, ಉದ್ದ ಬಂದು 13 ಇದೆ. ಸೊ ಈಗ ಈ ಮೆಜರ್ಮೆಂಟ್ ತಗೊಂಡು ನನಗೆ ಇದು ನೋಡಿ ಕಟೋರಿ ಬ್ಲೌಸ್ ಇದೆ. ಕಟೋರಿ ಬ್ಲೌಸು ಈ ಮೆಜರ್ಮೆಂಟ್ ಕಟೋರಿ ತಗೊಂಡು ನನಗೆ ಬೋಟ್ ನೆಕ್ ವಿತ್ ಕಟೋರಿ ಹೊಲಿಲಿಕ್ಕುಂಟು. ಸೊ ಡಿಫ್ರೆಂಟ್ ಆಗಿತ್ತು, ಹಾಗಾಗಿ ನಾನು ಅಂದ್ಕೊಂಡೆ ವಿಡಿಯೋದಲ್ಲಿ ಸಹ ಹಾಕೋಣ, ಎಲ್ಲರಿಗೂ ಹೆಲ್ಪ್ ಆಗತ್ತೆ ಅಂತ. ಸೊ ಹಾಗಾಗಿ ಹಾಕ್ತಿದ್ದೇನೆ. ನೋಡಿ ಈಗ ಇದು ಮೊದಲು ಮೆಜರ್ಮೆಂಟ್ ನಾನು ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತೇನೆ. ನೋಡಿ, ಇದು ತಿಳಿಸ್ಕೊಟ್ಮೇಲೆ ಇದರಲ್ಲಿ ಏನೇನು ಚೇಂಜಸ್ ಮಾಡ್ತೇನೆ ಅಂತ ಹೇಳ್ತೇನೆ ನಿಮಗೆ. ಇದು ನೋಡಿ, ನಮ್ಮ ಬಾಡಿಯಲ್ಲಿ ಯಾವ ರೀತಿ ಕೂಡತ್ತಲ್ಲ ಸೇಮ್ ಅದೇ ರೀತಿ ಇಟ್ಕೊಳ್ಳಿ. ಈಗ ಈ ಆರ್ಮೋಲಿಂದ ಈ ಆರ್ಮೋಲ್ ಕಂಪಲ್ಸರಿ ಇದೆ ಫ್ರೆಂಡ್ಸ್. ಈ ಆರ್ಮೋಲಿಂದ ಈ ಆರ್ಮೋಲ್ ತಗೊಂಡು ಇದು ನೋಡಿ 19.5 ಇದು ಎರಡನೇ ಭಾಗ ಇದೆ. 19.5 ಪೂರ್ತಿ ಭಾಗ ಬಂದು 39 ಆಗುತ್ತೆ. ಓಕೆ, 39ರ ಎದೆ ಸುತ್ತಳತೆ ಇದು. ಇದ್ರ ಶೋಲ್ಡರ್ ಬಂದು 10 ಇದೆ ನೋಡಿ. ಓಕೆ, ನಾನು ಇಲ್ಲೆಲ್ಲ ಬರೆದಿಟ್ಕೊಂಡಿದ್ದೇನೆ. ಇದರಲ್ಲಿ ಈಗ ಚೇಂಜ್ ಮಾಡ್ತೇನೆ, ಯಾಕಂದರೆ ಅದು ಬೋಟ್ ನೆಕ್ ಮಾಡಬೇಕಲ್ಲ, ಅದಕ್ಕೆ. ಈಗ ಇದು ನೋಡಿ, ಆರ್ಮೋಲ್ ಬಂದು 5 ಇದೆ. ನೆಕ್ ಅಂತೂ ಚೇಂಜ್ ಆಗತ್ತೆ. ಸೊ ಅದು ನಾನು ನಿಮಗೆ ಹೇಳೋದೇನು ಅವಶ್ಯಕತೆ ಇಲ್ಲ. ಈಗ ನಾನು ನಿಮಗೆ ಅದು ಮೆಜರ್ಮೆಂಟ್ ಹೇಳಿದೆ, ಅದೇ ಮೆಜರ್ಮೆಂಟ್ ತಗೊಂಡು ನಾನು ಬರೀ ಈಗ ಅದರಿಂದ ಉದ್ದ ಅಷ್ಟು ತಗೊಂಡಿದ್ದೇನೆ, ಮತ್ತು ಆರ್ಮೋಲ್ ತಗೊಳ್ತೇನೆ. ಬಾಕಿ ಎಲ್ಲ ಚೇಂಜ್ ಮಾಡ್ತೇನೆ. ನೋಡಿ ಏನೇನು ಚೇಂಜ್ ಮಾಡ್ತೇನೆ ಅಂತ. ಅದ್ರ ಉದ್ದ 13 ಇತ್ತು. ಓಕೆ, ಕಟೋರಿ ಬ್ಲೌಸ್ ಉದ್ದ 13 ಇತ್ತು. ನಾನೀಗ ಇದರಲ್ಲಿ 14 ತಗೊಳ್ತೇನೆ. ಓಕೆ, 14 ಅಂದಮೇಲೆ 15ರ ಮೇಲೆ 1 ಇಂಚು ಹೊಲಿಯೋಕ್ಕೆ ಅಂತ 15 ತಗೊಳ್ತೇನೆ. ನೋಡಿ, ಈಗ ನಾನು ಟೋಟಲ್ ಉದ್ದ ಇದು 15 ತಗೊಂಡಿದ್ದೇನೆ. ಇನ್ನು ಬೋಟ್ ನೆಕ್ ಹೊಲಿತಿದ್ದೇವೆ ಅಂದರೆ ನಾನಿಲ್ಲಿ ಶೋಲ್ಡರ್ 7 ತಗೊಳ್ತೇನೆ. ಓಕೆ, ಬೋಟ್ ನೆಕ್ ಇದೆ ಇದು. ಸೊ ಹಾಗಾಗಿ ಶೋಲ್ಡರ್ 7 ತಗೊಂಡಿದ್ದೇನೆ. ಉದ್ದ 15 ಮಾಡಿದ್ದೇನೆ. ಮತ್ತು ಇಲ್ಲಿ ಆರ್ಮೋಲ್ ನಾನು 1 ಇಂಚ್ ಎಕ್ಸ್ಟ್ರಾ ತಗೊಳ್ತಿದ್ದೇನೆ. 1 ಇಂಚ್ ತಗೊಳ್ತೇನೆ. ನೆಕ್ಸ್ಟ್ ಮತ್ತೆ 39ರ 4ನೇ ಭಾಗ 9.5. 39ರ 4ನೇ ಭಾಗ 9.5 ಬರುತ್ತೆ. ಸೊ ಇಲ್ಲಿ ನಾವು ಎದೆ ಸುತ್ತಳತೆ ಹಾಕ್ಕೊಳ್ಬೇಕು. ಮತ್ತು ಇಲ್ಲಿ ನೋಡಿ ಈ ರೀತಿ ಮಾರ್ಜಿನ್ 2 ಇಂಚ್ ತಗೊಂಡಿದ್ದೇನೆ. ಇದರ ಮಾರ್ಕು ಇಲ್ಲಿ ಹಾಕಿ, ಮತ್ತು ನೋಡಿ ಈ ಥರ ಮಾಡ್ಕೊಂಡ್ಮೇಲೆ ಇಲ್ಲಿಂದ ಇಲ್ಲಿ ಅರ್ಧ ಇಂಚು ಒಳಗಡೆ ತಗೊಳ್ಬೇಕು. ಯಾಕೆ ಅಂದರೆ ಇಲ್ಲಾಂದರೆ ಇಲ್ಲಿ ಬಟ್ಟೆ ಸ್ವಲ್ಪ ಮುದ್ದೆ ಬರುತ್ತೆ, ಅದಕ್ಕೆ ಅಂತ. ಇಲ್ಲಿ ನೋಡಿ 1.5. ಈಗ ಆರ್ಮೋಲ್ ರೌಂಡ್ ಬಂದು 8.5 ಇದೆ. ನಾನು ನಿಮ್ಗೆ ಆವಾಗಲೇ ತೋರಿಸಿದ್ದೆ ಅಲ್ಲ, ಆರ್ಮೋಲ್ ರೌಂಡ್ 8.5 ಇದೆ ಅಂತ. ಸೊ ಅದೇ ಆರ್ಮೋಲ್ ರೌಂಡ್ ಇದರಲ್ಲಿ ಬರಲ್ವಾ ಅಂತ ನೋಡ್ಕೊಳ್ಬೇಕು. ನೋಡಿ, ಬರ್ತಾ ಇಲ್ಲ, 8 ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಉದ್ದ ಇನ್ನೊಂದು ಸ್ವಲ್ಪ ಮಾಡ್ಕೊಳ್ಳೋಣ. ನೋಡಿ 7 ಮಾಡ್ಕೊಳ್ತೇನೆ ನಾನು, ಪೂರ್ತಿಯಾಗಿ 7. ಇಲ್ಲಿ 7 ಬಂದಿದೆ. ಸೊ ಇಲ್ಲಿ ಸಹ 7 ಹಾಕ್ತಾ ಇದ್ದೇನೆ. ನೋಡಿ, ಯಾಕೆ ಅಂದರೆ ಅವ್ರದ್ದು ಆರ್ಮೋಲ್ ರೌಂಡಲ್ಲಿ ಬರ್ತಾ ಇಲ್ಲ.
ಈ ಥರ ಆರ್ಮೋಲ್ ಕರೆಕ್ಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತಿದ್ದೇನೆ ಅಂದರೆ ನಿಮಗೂ ಸಹ ಈ ರೀತಿ ಹಾಕಿದಾಗ ಗೊತ್ತಾಗಬೇಕಲ್ಲ. ನಂದು ಆರ್ಮೋಲ್ ಈಗ ಇಲ್ಲಿ ಕರೆಕ್ಟ್ ಬರುತ್ತಾ ಇಲ್ಲ ಅಂತ ನಾನು ನಿಮಗೆ ಈಗ ತೋರಿಸ್ತೇನೆ ನೋಡಿ. ನೋಡಿ 8.5 ಮೇಲೆ 3 ಕಡ್ಡಿ ಬರ್ತಾ ಇದೆ. ಈ 3 ಕಡ್ಡಿ ನಾನು ಯಾಕೆ ಎಕ್ಸ್ಟ್ರಾ ತಗೊಂಡೆ ಅಂದರೆ, ಈಗ ಇದು ಬೋಟ್ ನೆಕ್ ಇರೋದ್ರಿಂದ ಇಲ್ಲಿ ನಮಗೆ ಕಂಪಲ್ಸರಿ ಅರ್ಧದಲ್ಲಿ ಅರ್ಧ ಭಾಗ ಅಂದರೆ 1/2 ಇಂಚ್ ಇಲ್ಲಿ ನಮಗೆ ಡ್ರಾಪ್ ಮಾಡಲಿಕ್ಕೆ ಉಂಟು. ಇಲ್ಲಿ ನೋಡಿ, ಶೋಲ್ಡರ್ ಡ್ರಾಪ್ ಈ ರೀತಿ. ಓಕೆ, ಈ ರೀತಿ ನಾವು ಶೋಲ್ಡರ್ ಡ್ರಾಪ್ ಮಾಡಿದಾಗ ಅದು ಇಲ್ಲಿ ಕವರ್ ಆಗಿಬಿಡುತ್ತದೆ. ಓಕೆ, ಈಗ ಇಲ್ಲಿ ನೋಡಿ 4 ಇದು 4 ಇದೆ. ಕೊರಳು ಬಂದು ಉದ್ದ 3.5 ಮಾಡ್ತಿದ್ದೇನೆ ನೋಡಿ. ಉದ್ದ 3.5, ಇಲ್ಲಿ 4 ಮತ್ತು ಇದನ್ನು ನಾರ್ಮಲ್ ಆಗಿ ರೌಂಡ್ ಹಾಕ್ಕೊಳ್ಳೋಣ. ಇಲ್ಲಿ ಅರ್ಧ ಇಂಚ್ ಪೋಣ ಇಂಚ್ ಗ್ಯಾಪ್ ಕೊಡ್ತೇನೆ, ಅರ್ಧ ಮೇಲೆ 2. ಓಕೆ, ಮತ್ತು ಇಲ್ಲಿಂದ ನಾನು 5 ಇಟ್ಕೊಳ್ತಾ ಇದ್ದೇನೆ, 4.5 ತಗೊಳ್ತೇನೆ. ಶೇಪ್ ಕೊಡ್ತಾ ಇದ್ದೇನೆ ನಾನಿಲ್ಲಿ ನೋಡಿ. ಇದು ಸಹ 3ಕ್ಕೆ 2 ಕಡ್ಡಿ ಕಡಿಮೆ ಮಾಡ್ತಿದ್ದೇನೆ. ಮತ್ತಂದ್ರೆ ಈ ರೀತಿ ನಾವು ರೌಂಡ್, ಈಗ ನನಗೆ ಇಲ್ಲಿ ರೌಂಡ್ ಶೇಪ್ ಮಾಡ್ಲಿಕ್ಕೆ ಉಂಟು, ಸೊ ಹಾಗಾಗಿ ರೌಂಡ್ ಶೇಪ್ ಹಾಕ್ತೇನೆ ನೋಡಿ. ನೋಡಿ ಕರೆಕ್ಟಾಗಿ ರೌಂಡ್ ಹಾಕೊಳ್ಳಿ. ಓಕೆ, ಇದು ರೌಂಡ್ ಹಾಕೊಂಡೆ. ಇಲ್ಲಿ ನೋಡಿ, ನಾನು ನಿಮಗೆ ಆರ್ಮೋಲ್ ಯಾವ ರೀತಿ ಚೇಂಜ್ ಮಾಡಬೇಕು ಅಂತ ಹೇಳ್ಕೊಟ್ಟೆ. ಇದು 7ರವರೆಗೆ ಬರುತ್ತೆ, 7, 7.5. ಒಬ್ಬೊಬ್ಬರದು ಬ್ಲೌಸ್ ಎದೆ ಸುತ್ತಳತೆ ದೊಡ್ಡದಿದ್ರೆ, ಅಂದರೆ ಈಗ ಇದು 9.5 ಇದೆ, 10, 10.5, 11 ಈ ರೀತಿ ಬರುತ್ತೆ. ಅವರಿಗೆ ಸ್ವಲ್ಪ ಮೇಲ್ಗಡೆನೆ ಕರೆಕ್ಟ್ ಆಗಿಬಿಡುತ್ತೆ ಅವರದು ಆರ್ಮೋಲ್ ಚೆಕ್ ಮಾಡಿಕೊಂಡೇ ನೀವು ಕಟಿಂಗ್ ಮಾಡಿ ಫ್ರೆಂಡ್ಸ್. ಯಾವುದೇ ಬ್ಲೌಸ್ ಇರಲಿ ಆರ್ಮೋಲ್ ಚೆಕ್ ಮಾಡ್ಕೊಳ್ಳಿ. ಆರ್ಮೋಲ್ ಚೆಕ್ ಮಾಡೋದಂತೂ ಹೇಳಿದ್ದೇನಲ್ಲ, ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ಕಂಪಲ್ಸರಿ. ಈ ರೀತಿ ಇಲ್ಲಿ ನೋಡಿ, ಈಗ ಕರೆಕ್ಟಾಗಿ 8.5 ಬರ್ತಿದೆ ನೋಡಿ. ಓಕೆ, ಇದು ನಂದು ಬ್ಯಾಕ್ ಸೈಡ್ದು ಬೋಟ್ ನೆಕ್ ರೆಡಿ. ಬ್ಯಾಕ್ ಸೈಡ್ ಇದು. ಈಗ ಫ್ರಂಟ್ ಕಟೋರಿ ತೆಗಿಬೇಕಲ್ಲ, ಇದಾದ್ಮೇಲೆ ಹೇಳ್ತೇನೆ. ನೋಡಿ, ನೋಡಿ ಈ ರೀತಿ ಬಂದಿದೆ ನೋಡಿ. ಈಗ ಇದೇ ಪಾರ್ಟ್ ಇಟ್ಕೊಂಡು ನಾನು ಫ್ರಂಟ್ ಪಾರ್ಟಲ್ಲಿ ಕಟೋರಿ ತೆಗಿತೇನೆ ನೋಡಿ. ಇದಕ್ಕೆ ಸೇಮ್ ಇಲ್ಲಿ ಅರ್ಧ ಇಂಚ್ ಬಿಡಬೇಕು ಫ್ರೆಂಡ್ಸ್. ಕಂಪಲ್ಸರಿ ಅರ್ಧ ಇಂಚು ಕೆಳಗೆ ಬಿಡಬೇಕು. ಕ್ರಾಸ್ ಬೆಲ್ಟಿಗೋಸ್ಕರ ಅಂತ ಬರುತ್ತೆ ಅದು. ಇಲ್ಲಿ ಇದು ಬ್ಯಾಕ್ ನೆಕ್ ಯಾವ ರೀತಿ ಇದೆ ಅದೇ ಥರ
ಕಂಪಲ್ಸರಿ ಮಾರ್ಕ್ ಮಾಡಿಕೊಳ್ಳಿ. ನೋಡಿ, ಓಕೆ. ಇಲ್ಲಿ ಇಷ್ಟೇ ಹಾಕೊಂಡು ಬಿಡ್ತೇನೆ. ನೋಡಿ, ಇಲ್ಲಿ ಇಷ್ಟೇ ಹಾಕೊಂಡು ಬಿಡ್ತೇನೆ. ನೆಕ್ ರೆಡಿ ಮಾಡಬೇಕಲ್ಲ. ಇದು ಬೋಟ್ ನೆಕ್ ಆಗಿರೋದ್ರಿಂದ ನಾನಿಲ್ಲಿ ಉದ್ದ ಜಾಸ್ತಿ ತಗೊಳ್ಳಲ್ಲ, 5.5 ತಗೊಳ್ತೇನೆ. ಯಾಕೆಂದರೆ ಡೀಪ್ ಆಗಿಬಿಡತ್ತಲ್ಲ, ಹಾಗಾಗಿ ಈ ರೀತಿ. ಇವೆಲ್ಲ ಈ ರೀತಿ ಹಾಕೊಳ್ಬೇಕು. ಹಾಕೊಂಡು ನೆಕ್ಸ್ಟ್ ಇಲ್ಲಿ ನೋಡಿ ಕ್ರಾಸ್ ಬೆಲ್ಟ್ ತೆಗಿತೇನೆ. ಬೋಟ್ ನೆಕ್ ವಿತ್ ಕಟೋರಿ ತುಂಬ ಡಿಫ್ರೆಂಟ್ ಆಗಿದೆ. ನೋಡಿ, ನಿಮಗೆ ಇಷ್ಟ ಆಗತ್ತೆ. ಕಟೋರಿ ನಾನು ಇಲ್ಲಿ 6 ತಗೊಳ್ತಿದ್ದೇನೆ. ಇಲ್ಲಿಂದ 1 ಕಟೋರಿ 6 ತಗೊಳ್ಳಲ್ಲ, 5.5 ತಗೊಳ್ತೇನೆ. ಓಕೆ, ನೋಡಿ ಈ ರೀತಿ ಕಟೋರಿ ಶೇಪ್ ಬಂತು. ಈಗ ಕಟಿಂಗ್ ಮಾಡ್ತೇನೆ. ನೋಡಿ, ಈಗ ಕಟೋರಿ ಸಹ ತೆಗಿತೇನೆ. ಇದೇ ಕಟೋರಿಯಿಂದ ನಾನೀಗ ಕಟೋರಿನ ದೊಡ್ಡದು ಮಾಡ್ಕೊಳ್ತೇನೆ. ನೋಡಿ, ಇಲ್ಲಿಂದ ಅರ್ಧ ಇಂಚು ಈ ರೀತಿ ಅರ್ಧ ಹಾಕ್ತಾ ಹೋಗಿ ಈ ಕಡೆಯಿಂದ 1.5 ಇಲ್ಲಿಂದ ಇಲ್ಲಿ ಎಷ್ಟು ಬರುತ್ತೆ ಅಲ್ಲ ಅದರ ಅರ್ಧ ತೆಗೀರಿ. ಅರ್ಧ ತೆಗೆದು ಇಲ್ಲಿ 1.5 ತಗೊಳ್ಳಿ. ಇಲ್ಲಿಂದ ಇಲ್ಲಿ ಈ ರೀತಿ ಮಾರ್ಕ್ ಹಾಕಿ. ನೋಡಿ, ನಾನು ನಿಮಗೆ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇದು ನಾರ್ಮಲ್ ಕಟೋರಿ, ಈಗ ಬ್ಲೌಸ್ ಇಂದ ಬಂದಿದ್ದ ಕಟೋರಿ. ನೋಡಿ, ಇದರ ಶೇಪ್ ಇಲ್ಲಿ ತೆಗೆದಿದ್ದೇನೆ. ಇದಕ್ಕೆ ನಾನು ಈ ಸೈಡ್ಗೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೇನೆ. ಈ ಸೈಡು
ಇಲ್ಲಿಂದ ಇಲ್ಲಿ 1.5 ತಗೊಂಡಿದ್ದೇನೆ. 1.5 ತಗೊಂಡ್ಮೇಲೆ ಇಲ್ಲಿಂದ ಇಲ್ಲಿ ಈ ರೀತಿ ಪಟ್ಟಿ ಇಟ್ಟು ಇದರಿಂದ ಬಂದ ಅರ್ಧ ಭಾಗದಲ್ಲಿ ಇಲ್ಲಿ ಒಂದು ಮಾರ್ಕ್ ಮಾಡಿ ಈ ಮಾರ್ಕಿನಿಂದ ಇಲ್ಲಿ 1.5 ತಗೊಳ್ಳಿ. 1.5 ತಗೊಂಡು ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ತಂದು ಟಚ್ ಮಾಡಿ, ಈ ಪಾಯಿಂಟಿಂದ ಈ ಪಾಯಿಂಟ್ಗೆ ತಂದು ಟಚ್ ಮಾಡಿ. ಸೊ ಕಟೋರಿ ರೆಡಿ. ಸ್ವಲ್ಪ ಇಲ್ಲಿ ನನಗೆ ಪೇಪರ್ ಕಡಿಮೆ ಬಿದ್ದಿದೆ, ನಾನು ಬಟ್ಟೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತೇನೆ. ಓಕೆ, ಈಗ ನೋಡಿ ಈ ರೀತಿ ಪೇಪರ್ ಇಟ್ಕೊಂಡು ನಾನು ಮಾರ್ಕ್ ಹಾಕೊಂಡಿದ್ದೇನೆ. ನೋಡಿ, ಇದು ಬೋಟ್ ನೆಕ್ ಮಾರ್ಕ್ ಇದೆ, ಇದು ಕಟೋರಿ ಮಾರ್ಕ್. ಅಲ್ಲೇ ಪೇಪರಲ್ಲಿ ಸ್ವಲ್ಪ ನನಗೆ ಕಡಿಮೆ ಬಿದ್ದಿತ್ತಲ್ಲ, ಸೊ ಇಲ್ಲಿ ನಾನು ಅದು ಕವರ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಒಂಚೂರು ಕಡಿಮೆ ಬಿದ್ದಿತ್ತು, ಅದು ಇಲ್ಲಿ ನಾನು ಕವರ್ ಮಾಡ್ಕೊಂಡಿದ್ದೇನೆ. ಓಕೆ, ಈಗ ಇದು ಓಕೆ ನೋಡಿ, ಈಗ ನಾನು ಕಟ್ ಮಾಡ್ಕೊಳ್ತೇನೆ. ನೋಡಿ, ಇದು ಬ್ಯಾಕ್ ಪಾರ್ಟು. ಇದು ನಾನು ಹೊಲಿಯುವಾಗ ನಿಮಗೆ ತೋರಿಸ್ತೇನೆ ಯಾವ ರೀತಿ ಮಾಡಬೇಕು ಅಂತ. ಇದು ಕಟೋರಿ ಸೈಡಿಂದು ಮತ್ತು ಕ್ರಾಸ್ ಬೆಲ್ಟು ಇಷ್ಟು ರೆಡಿಯಾಗಿದೆ. ಇದು ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ನಾನು ಕಟ್ ಮಾಡ್ಕೊಳ್ತೇನೆ. ಅದೆಲ್ಲ ತೋರಿಸ್ತಾ ಹೋದೆ ಅಂದರೆ ತುಂಬ ದೊಡ್ಡದಾಗತ್ತೆ. ಹಾಗಾಗಿ ಇದು ಮೇನ್ ಫ್ಯಾಬ್ರಿಕ್, ಇದು ಲೈನಿಂಗ್ ಬಟ್ಟೆ ಮೇನ್ ಫ್ಯಾಬ್ರಿಕ್ ಮೇಲೆ ನಾನು ಕಟ್ ಮಾಡ್ತೇನೆ, ಮಾಡಿ ನಿಮಗೆ ಹೊಲಿಯೋದನ್ನು ತೋರಿಸ್ತೇನೆ. ಓಕೆ, ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.